ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ? ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋದ್ನಿ ಅಂದ್ರೆ ಇನ್ನೂ ನಂದು 5 ವರ್ಷ ಐತಿ, ಇನ್ನೂ 2 ವರ್ಷ ಮುಗಿದಿಲ್ಲ, ಇನ್ನು ನಾಳೆ ಜುಲೈಕ್ಕೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಐತಿ. ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತಗೊಂಡೆ ಅಂದ್ರೆ 3 ಜಿಲ್ಲೆ ಶಿಕ್ಷಕರು, ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ನನ್ನ ಮೇಲೆ ಏನು ಒಂದು ಭರೋಸೆ ಇಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಆರಿಸ್ಕೊಟ್ರೆ ನಮ್ಮ ಸಮಸ್ಯೆ ಬಗೆಹರಿತಾವ ಅಂತ ಏನು ಒಂದು ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸಕ್ಕೆ ನಾವು ದ್ರೋಹ ಬಗ್ದಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ಅವ್ರು ಹೇಳಿರ್ಬೇಕ್ರಿ, ನಿಲಾಮ್ ನಾ ಅಲ್ಲ. ಅವ್ರು ಹೇಳಿರ್ಬೋದು ಪ್ರಕಾಶ್ ಹುಕ್ಕೇರಿ ಗೆಲ್ತಾನಂತ ಹೇಳಿರ್ಬೋದು ಅವ್ರು. ಆದ್ರೆ ನಾನು ನಿಲ್ಲಬೇಕಲ್ಲ, ನಾನು ನಿಲ್ಲಕ್ಕೆ ತಯಾರಾಗಬೇಕು. ನಾನು ನಿಲ್ಲಂಗಿಲ್ಲ ಮತ್ತು ಗಣೇಶ್ ಹುಕ್ಕೇರಿ ಅವರು ನಾವು ಮಾತಾಡ್ಕೊಂಡಿದ್ದೀವಿ, ಗಣೇಶ್ ಹುಕ್ಕೇರಿನೂ ನಿಲ್ಲಂಗಿಲ್ಲ.